ನಮಸ್ತೆ, ನನ್ನ ಹೆಸರು ಆಶಾ ನೂಜಿ. ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ನಾನು ಅಯೋಧ್ಯಕಾಂಡ ಭಾಗವನ್ನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ. ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾ. ಕಾಡಿನ ಪಯಣಕ್ಕೆ ಜಾನಕಿ ಅಣಿಯಾಗಿ ಗೈದಾಳು ಸಿದ್ಧತೆಯನ್ನು ರಘುರಾಮನೊಡಗೂಡಿ ಕೊಟ್ಟಾಳು ಮಂದಿಗೆ ಒಡವೆ ವಸ್ತ್ರದ ದಾನವನ್ನು ಕೆರಳಿದ ಲಕ್ಷ್ಮಣ ಗಮನಿಸುತ್ತೆಲ್ಲವ ಭರತನ ಕೊಲ್ಲುವೆನೆಂದ. ಸೌಮಿತ್ರಿ ವಚನವ ಕೇಳಿದ ರಾಮನ ಕೋಪವು ತರವಲ್ಲವೆಂದ. ಸೀತೆಯ ಜೊತೆಯಲ್ಲಿ 14 ವರ್ಷಕ್ಕೆ ಕಾಡಿಗೆ ಹೋಗುವೆನೆಂದ. ಇಕ್ಷ್ವಾಕು ವಂಶದ ಗದ್ದುಗೆ ಏರಲು 4 ಯೋಗ್ಯರಾಗಿರಲು ಭರತನ ಆಳ್ವಿಕೆ ಕೂಡುವುದು ಜನರಿಗೆ ನೆಮ್ಮದಿ ತುಂಬಿದ ಬಾಳು. ಬಲಹೀನನಾಗಿಹ ದುಃಖಿತ ಪಿತನನ್ನು ಜಾಗ್ರತೆ ನೋಡಿಕೊಳ್ಳೆಂದ. ಭರತನ ರಾಜ್ಯದಿ ರಾಣಿಯರಿಬ್ಬರ ಕ್ಷೇಮವ ಮಾಡಿಕೊಳ್ಳೆಂದ. ನಿರ್ಣೀತ ಕಾನನ ವಾಸಕ್ಕೆ ಬರುವೆನು ಲಕ್ಷ್ಮಣ ರಾಮನಿಗೆಂದ. ನಿನ್ನನ್ನು ಹೊರತಾದ ಸ್ವರ್ಗವೂ ಬೇಕಿಲ್ಲ ನಿನ್ನೊಡಗೂಡುವೆನೆಂದ. ಅನುಗಾಲ ಜೊತೆಯೊಳಗಿರುತ್ತಿದ್ದ ಅನುಜಗೆ ಅನುಕಂಪ ಸೂಸುತ್ತ ರಾಮ. ಅನುವರ್ತಿಯಾಗಲು ಅನುಮತಿ ಕೊಟ್ಟನು ಅನುರಕ್ತಿಯಿಂದಲೇ ರಾಮ. ಸೌಮಿತ್ರಿ ಅಪ್ಪಣೆ ಕೇಳಿದ ಮಾತೆಯ ಅಣ್ಣನ ಜೊತೆ ಹೋಗುವುದಕ್ಕೆ ಜನನಿ ಸುಮಿತ್ರೆಯು ಒಪ್ಪಿಗೆ ಇತ್ತಳು. ಸಂಗಡ ಹೊರಡಲು ವನಕೆ ಮಡದಿ ಊರ್ಮಿಳೆಯನ್ನು ಸಂತೈಸಿ ಲಕ್ಷ್ಮಣ ಮರಳುವ ಭಾಷೆಯ ಕೊಟ್ಟ. ರಾಮನ ತಾಯಿಯ ನೋಡಿಕೊಳ್ಳುವ ಹೊಣೆ ಪತ್ನಿಯ ಹೆಗಲೊಳಗಿಟ್ಟ. ಸೌಮಿತ್ರಿ ಮೈಥಿಲಿಯೊಡಗೂಡಿ ಶ್ರೀರಾಮ ತಂದೆಯ ಕಾಣಲು ಬಂದ. ಕಾಡಿಗೆ ಹೋಗಲು ಅಪ್ಪಣೆ ಕೇಳಿದ ರಾಮಂಗೆ ದಶರಥನೆಂದ. ಧೂರ್ತೆಯ ಮೋಹಕ್ಕೆ ಮರುಳಾದ ನನ್ನನ್ನು ಯೋಚನೆ ಮಾಡದೆ ಕೊಲ್ಲು. ಗದ್ದುಗೆ ಏರುತ್ತಾ ರಾಜ್ಯಭಾರವ ಮಾಡು, ಕಡಿದೊಗೆಯುತ್ತಲೇ ಮುಳ್ಳು.
ಕಡಿದೊಗೆಯುತ್ತಲೇ ಮುಳ್ಳು. ಕೈಕೇಯಿ ಮಾಡಿದ ಉಪಕಾರ ಸ್ಮರಣೆಗೆ ವರವನ್ನು ನೀಡುತ್ತಾ ಕೆಟ್ಟೆ, ವರವನ್ನು ನೀಡುತ್ತಾ ಕೆಟ್ಟೆ. ನಾ ಕೊಟ್ಟ ವಚನವ ಸತ್ಯವಾಗಿಸಿ ನೀನು ಯುವರಾಜ ಪಟ್ಟವ ಬಿಟ್ಟೆ, ಯುವರಾಜ ಪಟ್ಟವ ಬಿಟ್ಟೆ. ಧನ್ಯವಾದಗಳು.